ಬೆಳಗ್ಗೆನೆ ತಲೆಗೆ ಶೂಟ್ ಹಾಕೋ ವಿಷಯ ಅಂದರೆ ದೋಸೆ ಇಟ್ಟು ಈ ಥರ ಆಗಿರೋದು. ಹೇಗೋ ನನ್ನ ಅದೃಷ್ಟಕ್ಕೆ ನಾನು ನೈಟು ಪಾತ್ರೆ ಕೆಳಗಡೆ ಒಂದು ತಟ್ಟೆನ ಇಟ್ಟೋಗಿದ್ದೆ, ಹಾಗಾಗಿ ಎಲ್ಲ ತಟ್ಟೆ ಒಳಗಡೆನೆ ಚೆಲ್ಲೋಗಿತ್ತು. ಇಲ್ಲ ಅಂತ ಹೇಳಿದರೆ ಇಡೀ ಮಧ್ಯಾಹ್ನದವರೆಗೂ ಕೂಡ ಬರೀ ಇದನ್ನೇ ಕ್ಲೀನ್ ಮಾಡೋದಾಗೋದು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮನೆಯವ್ರಿಗೆ ಕಾಫಿನ ಕೊಟ್ಟು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಅಷ್ಟರೊಳಗಡೆ ನಮ್ಮನೆಯವರು ಡ್ಯೂಟಿ ಬಂತು ಅಂತ ಹೇಳಿ ಹೋದರು. ಇನ್ನು ನಾನು ಒಬ್ಳಿಗಾದರೂ ತಿಂಡಿನ ಮಾಡ್ಕೋಬೇಕಲ್ಲ ಅಂತ ಹೇಳಿ ಆಲೂಗೆಡ್ಡೆ ಪಲ್ಯ, ದೋಸೆ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಜ್ವರ, ಶೀತ, ಮೈಕೈ ನೋವು, ಎಷ್ಟು ಬೇಗ ಕೆಲಸನ ಮುಗಿಸಿ ಮಲಗ್ತೀನೋ ಅಂತ ಅನ್ನಿಸ್ತಿತ್ತು. ನನ್ನ ವಾಯ್ಸ್ ಇವಾಗಲೂ ಕೂಡ ಸರಿಯಾಗಿಲ್ಲ. ನಮ್ಮನೆಯವರು ಹೋಗಬೇಕಾದ್ರೆ ಹೇಳೋಗಿದ್ರು ನಾನು ತಿಂಡಿಗೆ ಆದರೆ ಬರ್ತೀನಿ ಅಂತ ಹೇಳಿ. ಹಾಗಾಗಿ ನಾನು ಕೂಡ ಬೇಗ ಬೇಗ ತಿಂಡಿನೆಲ್ಲ ಮುಗಿಸ್ಕೊಂಡೆ. ನೋಡಿದ್ರೆ ಆಮೇಲೆ ಅವರು ಕೈ ಎತ್ತಿಬಿಟ್ರು ನಾನು ಬರಲ್ಲ ಅಂತ ಹೇಳಿ. ಪರವಾಗಿಲ್ಲ ಅಂದ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ದೋಸೆನ ಹಾಕ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಪಲ್ಯ ಮತ್ತು ಚಟ್ನಿ ಎರಡನ್ನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನು ತಿಂಡಿನ ಮುಗಿಸ್ಕೊಂಡು ಸ್ವಲ್ಪ ಟ್ಯಾಬ್ಲೆಟ್ನ ತೊಗೊಂಡು ರೆಸ್ಟ್ ಮಾಡ್ತಿದ್ದೆ. ಅಷ್ಟರೊಳಗಡೆ ನಮ್ಮನೆಯವರು ಕಾಲ್ ಮಾಡಿ ಹೋಗು, ಒಂದು ಕೊರಿಯರ್ ಬಂದಿದೆ ಇಸ್ಕೊಂಬ ಅಂತ ಹೇಳಿದ್ರು. ಕೆಳಗಡೆ ಹೋಗಿ ನೋಡಿದ್ರೆ ನಮ್ಮನೆಯವರು ಮಿಕ್ಸಿ ಮತ್ತು ಜಾರ್ನ ಆರ್ಡರ್ ಮಾಡಿದ್ರು. ಅದನ್ನು ಮೇಲೆ ಕಿತ್ಕೊಬಂದು ಓಪನ್ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿತ್ತು. 5 ಜಾರು ಮತ್ತು 1 ಐರನ್ ಬಾಕ್ಸ್ನು ಕೂಡ ಕೊಟ್ಟಿದ್ರು. ಇದನ್ನು ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ ಚೆಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದ್ರೊಳಗಡೆ ಸಂಜೆ ಕೂಡ ಆಯಿತು. ಸಂಜೆ ಅಂತೂ ಫುಲ್ಲು ಮಳೆ, ಹಾಗೆ ತಣ್ಣನೆ ಗಾಳಿ ಕೂಡ ಬೀಸ್ತಾ ಇತ್ತು. ನಾನು ನಿನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಮಳೆ ಎಷ್ಟೊತ್ತಿಗೆ ಬರುತ್ತೋ ಅಂತ. ಬಟ್ ದೇವರು ತುಂಬ ಬೇಗನೆ ಕೇಳಿಸ್ಕೊಬಿಟ್ರು ಅಂತ ಅನಿಸುತ್ತೆ. ನಾವಿರೋ ಏರಿಯಾದಲ್ಲಂತೂ ತುಂಬಾ ಚೆನ್ನಾಗಿ ಮಳೆ ಆಯಿತು. ಆ ಮಳೆ ಬಂದು ಹೋದ್ಮೇಲೆ ಆ ಮಣ್ಣು ಸ್ಮೆಲ್ ಬರುತ್ತಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಆ ಸ್ಮೆಲ್ಲು. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆ ಮುಂದೆ ನಿಂತಿದ್ದು ನೀರನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದ್ರ ಪೂರ್ತಿ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಲಿಂಕ್ ಬೇಕು ಅಂದರೆ ಬಯೋದಲ್ಲಿದೆ. ಪ್ಲೀಸ್ ಒಂದ್ಸಲ ಫ್ರೀ ಇದ್ದರೆ ಚೆಕ್ಔಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.